ನಮಗೆ ಲಾಸ್ಟ್ ಟೈಮ್ ನಮಗೆ ಪ್ರಮೋಷನ್ ಅಂತ ನಮಗೆ ಕರೆಸಿದ್ದು 29 ಈಗ ಗ್ರೇಡ್ ಸೀನಿಯರ್ ಸ್ಟಾಫ್ ನರ್ಸ್ ನಮ್ಗೆ ಗ್ರೇಡ್ 1ಗೆ ಪೋಸ್ಟಿಂಗ್ ಬಂದಿದೆ. ಎಲ್ಲ ಸೀನಿಯರ್ ಸ್ಟಾಫು ಎಲ್ಲ ರೈತಲ್ಲ 60 ಕ್ರಾಸ್ ಆಗೋರ ನಾವೀಗ. ನಮ್ಗೆ ಇರೋದು ಎಲ್ಲರಿಗೂ 5 ತಿಂಗಳ 6 ತಿಂಗಳ 1 ವರ್ಷ 2 ವರ್ಷ 3 ವರ್ಷ ಇರೋದು. 2 ಸರಿ ಐತೆ ನಮಗೆ. ಇಲ್ಲಿ ತನಕ ಕುಂದಿಸ್ಕೊಂಡಿದ್ದು ಮಧ್ಯಾಹ್ನ ಬಂದು ನಮಗೆ 1 ಸರಿ ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ನಮಗೆ, ಇದು ಮೆಡಿಕಲ್ಗೆಲ್ಲ ನಾವು ಕೊಡಲ್ಲ, ಅದಕ್ಕೆ ನೀವು ಸ್ವಲ್ಪ ನೀವು 1 ವಾರ ಬಿಟ್ಟುಕೊಂಡು ನಾವು ಟೈಮ್ ತೊಗೊತೀವಿ, ಮೀಟಿಂಗ್ ಮಾಡ್ತೀವಿ ಅಂತಂದ್ರು. ಆಯ್ತು ಅಂತ ನಾವು ಮೀಟಿಂಗ್ ಮಾಡ್ರಿ ಅಂತ ನಾವು ಒಪ್ಕೊಂಡ ಮೇಲೆ ಊಟ ಮಾಡ್ಕೊಂಡು ಬಂದ್ವಿ. ಬಂದ ಮೇಲೆ ಮತ್ತೆ ನಮ್ಗೆ ಐತಲ್ಲ, ಇಲ್ಲ ಈಗ ಆಗಲ್ಲ, ಈಗ ಹಿಂಗಿದೆ ಹಂಗಿದೆ ಮೀಟಿಂಗ್ ಮಾಡ್ತೇವೆ ಅಂತ ನಮ್ಗೆ 5:30 6 ಗಂಟೆ ತನಕ ನಿಂದ್ರಿಸಿ ಸರ್. ಬೆಳಿಗ್ಗೆ ಸರ್ 11 ಗಂಟೆಗೆ ನಮ್ಗೆ ಕೌನ್ಸಿಲಿಂಗ್ ಅಂತ ಕರೆದಿದ್ದು. 11 ಗಂಟೆಯಿಂದ ಒಂದು ಮೀಟಿಂಗ್ ಮಾಡಿದ್ರು, ಒಂದು ಸ್ವಲ್ಪ ಭಾಷಣ ಗೀಷಣ ಮಾಡ್ಕೊಂಡ್ರು, ಮುಗೀತು ಅಂತ 12 ಗಂಟೆ ಸ್ಟಾರ್ಟ್ ಮಾಡಿದ್ರು. 12 ಗಂಟೆ ಸ್ಟಾರ್ಟ್ ಮಾಡಿ 2:15ಗೆ ಒಂದು 120 ಜನರಿಗೆ ಮಾಡಿದ್ರು. ಅದ್ರ ನಂತರ ಏನಂದ್ರು, ನಮ್ಮದೇ ಬಂದಿತ್ತಲ್ಲಿ. ನಮ್ದು ಬಂದಾಗ ನಮ್ಗೆ ಒಳಗೆ ಕರೆದಾಗ, ಇಲ್ಲ ಒಂದು ಸ್ವಲ್ಪ ಊಟ ಮಾಡ್ಕೊಂಬರ್ರು, ನೀವು ಊಟ ಮಾಡ್ಕೊಂಬರ್ರಿ, ನಾವು ಹೋಗ್ತೇವೆ ಅಂತ ನಮ್ಗೆ ಹೇಳಿದ್ದು. ಆಯ್ತಂತ ನಾವು ಊಟಕ್ಕಂತ ಹೋದ್ವಿ. ಊಟ ಮಾಡ್ಕೊಂಡು ನೀವು ಆದಷ್ಟು 3 ಗಂಟೆ ಒಳಗೆ ಬರ್ರಿ ಅಂತ ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಮತ್ತೆ ಬಂದರು, ಇಲ್ಲ ಈಗೆಲ್ಲ ಮೆಗಾನ ಹಾಸ್ಪಿಟ್ಲು ಮತ್ತು ಅಲ್ಲೇ ಅಟಾನಮಸ್ ಐತಲ್ಲ ಅದಕ್ಕೆಲ್ಲ ಕೊಟ್ಟಿದ್ರಲ್ಲ, ಅವೆಲ್ಲ ನಮಗೆ ಕೊಡಂಗಿಲ್ಲ, ಅವೆಲ್ಲ ಸ್ಟೇ ಬಂದಿದೆ ಅದಕ್ಕೆಲ್ಲ ಅಂತ ತೆಗೆದ್ರು. ಆಯ್ತು ಸರ್, ಪ್ರತಿ ಸಲ ಹೋದ್ರನ್ನ ಹಿಂಗೆ ಈ ಸರನ್ನ ಹಾಗೆ ಬಂದಿದ್ದು, ನಮಗೆ ಎಲ್ಲಿ ಉಳ್ಕೊಳಕ್ಕೆಲ್ಲ ಏನಿಲ್ಲ, ಎಲ್ಲರೂ ಲೇಡೀಸೇ ಬಂದಿದ್ದು. ಒಬ್ಬೊಬ್ಬರ ಜೊತೆ ಹಸ್ಬೆಂಡ್ ಬಂದಿದ್ದಾರೆ, ಒಬ್ಬರ ಜೊತೆ ಯಾರೂ ಇಲ್ಲ, ಎಲ್ಲಿ ಉಳ್ಕೊಳಕ್ಕೂ ಇಲ್ಲ ನಮಗೆ. ಆಯ್ತಂತ ಹಂಗೆ ಜಗತ್ತಾ ನಾವು ಮೀಟಿಂಗ್ ಮಾಡ್ತೇವೆ ಅಂತ 6 ಗಂಟೆಗೆ ಬಂದರು. 6 ಗಂಟೆಗೆ ಬಂದಿದ್ದು ಇಲ್ಲಿ ತನಕ ನಮಗೆ ಒಂದ್ಸರಿ ಒಳಗೆ ಕರೀತಾರೆ, ಮತ್ತೆ ಹೊರಗೆ ಕಳಿಸ್ತಾರೆ, ಒಳಗೆ ಕರೀತಾರೆ, ಹೊರಗೆ ಕಳಿಸ್ತಾರೆ. ಎಲ್ಲರೂ ಒಳಗೆ ಬಂದ ಮೇಲೆ ಇತ್ತಲ್ಲ ಸರ್, ನಮಗೆ ಎಲ್ಲರೂ ಇರಬೇಕು ಅಂತ ಹೇಳಿದ್ರು. ಸುಮಾರು ಜನ ಬೆಳಿಗ್ಗೆ ಕೌನ್ಸಿಲಿಂಗ್ ಆದ್ರೆ ಎಲ್ಲರೂ ಹೋಗ್ಬಿಟ್ಟಿದ್ರು, ಸುಮಾರು ದೂರ ಹೋಗಿದ್ರು. ಎಲ್ಲರೂ ಕಾಲ್ ಮಾಡಿ ಕರೆಸ್ಬೇಕು, ಒಬ್ರು ಇಲ್ಲ ಅಂದ್ರೆ ನಡೆಯಂಗಿಲ್ಲ ಅಂತ ಹೇಳಿದ್ರು. ಆಯ್ತು ಅಂತ ನಾವೆಲ್ಲ ಕರೆಸಿದ್ವಿ. ಈಗ ಎಷ್ಟು 212 ಜನ ಇದೆ ಸರ್. ಹಾಂ ಎಲ್ಲರೂ ಅದರಲ್ಲಿ 120 ಆಗಿದೆ ಸರ್, 120 ಆಗಿದೆ. ಇನ್ನು ಉಳಿದ ಜನರಿಗೆ ಮಾಡಬೇಕಿತ್ತು. ಇವತ್ತು ಒಂದೇ ದಿವಸ ಇದ್ದಿದ್ದು ಕೌನ್ಸಿಲಿಂಗ್. 11 ಗಂಟೆಗಂತ ನಮ್ಗೆ ಕರೆದಿದ್ದು. 11 ಗಂಟೆಗೆ ನಾವು 10 ಗಂಟೆ 9 ಗಂಟೆಗೆಲ್ಲ ಇಲ್ಲಿದ್ದೀವಿ. ಇಲ್ಲ, ಹಿಂದಕ್ಕೆ ಒಂದು ಸೆಕೆಂಡ್ ಟೈಮ್ ಇದೆ. ಇದೇ ಇದು ಪೋಸ್ಟಿಂಗಿಗೆ ಸೆಕೆಂಡ್ ಟೈಮ್ ಇದು ಕೌನ್ಸಿಲಿಂಗ್. ಈಗ ನಾವೇನು ಹೇಳ್ತಾ ಅಂದ್ರೆ ನಮ್ಗೆ ಇದರಿಂದ ತುಂಬ ಬೇಜಾರಾಗಿದೆ. ನಮ್ಗೆ ಇದು ಕೌನ್ಸಿಲಿಂಗು ಬೇಡ, ಏನು ಬೇಡ, ನಮ್ಗೆ ಪ್ರಮೋಷನು ಬೇಡ, ಕೊಡೋದೇ ಬೇಡ. ಅವ್ರಿಗೆ ಈ ಥರ ಎಲ್ಲ ಮಾಡ್ತಾರೆ ಅಲ್ಲ, ಈ ಥರ ಅಂದ್ರೆ ನಮ್ಗೆ ಬೇಡ. ಇಲ್ಲಾಂದ್ರೆ ನಮಗೆ ಇವತ್ತು ಕೌನ್ಸಿಲಿಂಗ್ ಮಾಡಿ ಕೊಡಬೇಕು. ನಮ್ಗೆಲ್ಲರದ್ದು ಕಷ್ಟ ನಷ್ಟ ಅವ್ರದ್ದು ಕೊಡ್ತಾರ. ನಾವು ಎಷ್ಟೋ ಖರ್ಚು ಮಾಡ್ಕೊಂಬಂದೀವಿ. ಎಷ್ಟು ಲಾಸ್ಟ್ ಟೈಮ್ ಐತಲ್ರಿ, ಒಬ್ರು ಸಿಸ್ಟರ್ದ ಮಗನ ಮದುವೆ ಇತ್ತು. ಅವತ್ತಿನ ದಿವಸ ಮದುವೆ ಬಿಟ್ಟು ಬಂದ್ರು. ಅವರು ಬಂದರು, ನಮ್ಗೆ ಸಂಜೆ ತನಕ ಕುಂದಿಸಿದ್ರು, ವಾಪಸ್ ಕಳಿಸಿದ್ರು. ಆಯ್ತು ಅಂತ ಒಂದ್ಸರಿ ಹೋದ್ವಿ. ಸೆಕೆಂಡ್ ಟೈಮ್ ನಾವೇನು ಅವ್ರು ಕೇಳಿಲ್ಲ. ಅವರಾಗೆ ನಮಗೆ ಪೋಸ್ಟಿಂಗ್ ನಿಮ್ಗೆ ಬಂದಿದೆ, ಕೌನ್ಸಿಲಿಂಗ್ ಬಂದಿದೆ ಬಾ ಅಂದಾಗ ನಾವು ಬಂದಿದ್ದು. ಮುಂದಿನ ನಡೆ ಅಂದ್ರೆ ಸರ್, ನಮಗೆ ಆದಷ್ಟು ಕೌನ್ಸಿಲಿಂಗ್ ಮುಗಿಸ್ಕೊಂಡು ಇವತ್ತು ನಮ್ಗೆ ಕೊಡಬೇಕು. ನಾವು ಇಷ್ಟೊತ್ತನ ಇಲ್ಲ ಸ್ಟೇ ಮಾಡಿದ್ದೀವಿ. ಇದಕ್ಕೆ ಯಾರು ಏನು ಉತ್ತರ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ. ಒಂದೊಂದು ನೆಪ ಹೇಳ್ತಾ ಇದ್ರು ಅವರು, ಯಾಕೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಅಧಿಕಾರಿಗಳ ಡಿಪಾರ್ಟ್ಮೆಂಟ್ ನಮ್ಮ ಇಲಾಖೆ ಒಳಗೆ ನಮ್ದು ಏನಿಲ್ಲ ಸರ್. ಇಲ್ಲಿ ಕೌನ್ಸಿಲಿಂಗ್ ಮಾಡ್ತಾರಲ್ಲ, ಹೇಳಿ ಮಾತಾಡ್ರಿ. ಹೆಸರು ಲೀಲಾ ಅಂತ, ಶಿಕಾರಿಪುರ ಹಾಸ್ಪಿಟ್ಲಿಂದ ನಾನು ಸೀನಿಯರ್ ನರ್ಸಿಂಗ್ ಆಫೀಸರ್ ಅಂತ ಗ್ರೇಡ್ 2ಗೆ ಪ್ರಮೋಷನ್ ಆಗಿ ಬಂದಿದ್ದೀನಿ. ಪ್ರಮೋಷನ್ ಆಗಬೇಕು, ಇನ್ನೂ ಆಗಿಲ್ಲ. ಮೇಡಮ್, ಯಾವ ವಿಚಾರಕ್ಕೆ ಕೌನ್ಸಿಲಿಂಗ್ ನಡೀತಾ ಇದೆ? ಇದು ಕೌನ್ಸಿಲಿಂಗ್ ನಡೀತಾ ಇರೋದು ಸೀನಿಯರ್ ನರ್ಸಿಂಗ್ ಆಫೀಸರ್ದಿಂದ ಗ್ರೇಡ್ 2 ಅಂತ ಹೇಳಿ. ಈಗ ಲಾಸ್ಟ್ ಮಂತ್ ನಾವು 29 ಅಂದ್ರು, 30 ಅಂತ ಹೇಳಿ ಬಂದಿವಿ. ಅವತ್ತು ಪೋಸ್ಟ್ಪೋನ್ ಮಾಡಿಬಿಟ್ರು. ಏನು ಹೇಳಿ, ಇವತ್ತು ಆಗಲ್ಲ, ಅವ್ರು 1 ದಿವಸಕ್ಕೆ ನಮ್ಮ ಹಿಂಗೆ ಕರ್ಸಕ್ಕೆ ಬರಲ್ಲ, 1 ವೀಕ್ ಟೈಮ್ ಇರಬೇಕು, ಆಬ್ಜೆಕ್ಷನ್ ಅದಂತಂದ್ರೆ ಅದಕ್ಕೂ ಒಪ್ಕೊಂಡು ಹೋಗ್ಬಿಟ್ವಿ. ಎಲ್ಲ ಜನ ಬಂದಿದ್ವಿ, 212 ಜನ. ಹ್ಞೂ ಅಂತೇಳಿ ಒಂದ್ಸರಿ ಹೋಗ್ಬಿಟ್ವಿ. ಎಲ್ಲ ದೂರಿಂದ ಬಂದಿದ್ವಿ ನಾವು, ಬಿಜಾಪುರ, ಬೀದರ್, ಗುಲ್ಬರ್ಗ. ಆಯಿತು ಅಂತೇಳಿ ಒಪ್ಕೊಂಡು ಹೋದ್ವಿ. ಈ ಮಂತ್ ಮೊನ್ನೆ ಇದು ಮಾಡಿದ್ರು, 20 ಗಂಟೆಗೆ 21ಕ್ಕೆ 27ಕ್ಕೆ ಕೌನ್ಸಿಲಿಂಗ್ ಇದೆ ಅಂತ. ಈಗ ನೋಡಿದ್ರೆ ಈಗ ಎಲ್ಲ ಆಗಿತ್ತು. ಮುಂಜಾನೆ ಸ್ಟಾರ್ಟ್ ಮಾಡಿದ್ರೆ 120 ಜನ ತನಕ ತಗೊಂಡಿದ್ದಾರೆ. ಆಮೇಲೆ ಯಾರೋ ಬಂದು ಸ್ಟಾಪ್ ಮಾಡಂದ್ರಂತೆ, ಸ್ಟಾಪ್ ಮಾಡಿಬಿಟ್ರ. ಸ್ಟಾಪ್ ಮಾಡಂತ ಯಾರೋ ಮೇಲೆ ಆಫೀಸರ್ ಹೇಳಿದ್ರಂತೆ, ಸ್ಟಾಪ್ ಮಾಡಿ. ಇಷ್ಟೇ ಗೊತ್ತು ನಮ್ಗೆ. ನಾವು ಕೆಳಗಡೆ ಇದ್ವಿ, ನಮ್ಗೆ ಬೇರೆ ಕಡೆ ಕೊಡಿಸಿದ್ರು. ಆಮೇಲೆ ಅಲ್ಲಿ ಸ್ಟಾಪ್ ಆಗಿದ್ದು, ಮುಂದೆ ಸ್ಟಾರ್ಟೇ ಆಗಲಿಲ್ಲ. ಆಮೇಲೆ ಮುಂದೆ ಅದು ಸ್ವಲ್ಪ ಹೊತ್ತು 1 ತಾಸು ಹೋಯ್ತು, 2 ತಾಸು ಹೋಯ್ತು. ಯಾಕಂದ್ರೆ ಈಗಿಲ್ಲ, ಹಂಗಿಲ್ಲ, ಅದು ಕ್ರಿಟಿಕಲ್ಲು ನಾನ್ ಕ್ರಿಟಿಕಲ್ಲು. ಈಗ 8 ಪೋಸ್ಟ್ ಇತ್ತಂದರೆ ಅಲ್ಲಿ 8 ಕೊಡಲ್ಲ, ನಾವು 4 ಕೊಡ್ತೀವಿ, 4 ಬ್ಲಾಕ್ ಮಾಡ್ತೀವಿ. ಅದು ಹಂಗೆ ಹೇಳ್ತಾ ಇದ್ದಾರೆ. ಈಗೆಲ್ಲರೂ ನಾವು ಅಲ್ಲೇ ಇದ್ವಿ, ಅಲ್ಲೇ ಸಿಗೋದು ಬಿಟ್ಟು ಬೇರೆ ಕಡೆ ಯಾಕೆ ಹೋಗೋದು? ಈಗ 1 ವರ್ಷ ಇದೆ, 1 ತಿಂಗಳಿದೆ, ಇನ್ನೂ 1 ವಾರದಲ್ಲಿ ರಿಟೈರ್ಮೆಂಟ್ ಆಗೋರದ್ರ ಅಷ್ಟಕ್ಕನ ಬೇರೆ ಕಡೆ ಹೋಗೋದು ಎಷ್ಟು ಕಷ್ಟ ಆಗುತ್ತಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ. ಆದರೂ ನಾವು ಅದಕ್ಕೂ ಒಪ್ಕೊಂಡಿವಿ. ಈಗ ಹೋಗ್ಲಿ 50% ಅದ 4 ಮಂದಿಗೆ 4 ಕೊಡ್ತೀರಲ್ಲ, ಅದಕ್ಕೂ ರೆಡಿ ಆದರು, ಎಲ್ಲರೂ ನಿಂತಿದ್ದೀವಿ. ಈಗ ನೋಡಿದ್ರೆ ಅದು ಯಾರು ಬೀದರ್ಗೆ ಹೋಗಿದ್ದಾರೆ ಅವರು ಬೆಳಿಗ್ಗೆ 11 ಅಂದ್ರೆ 12 ಗಂಟೆ ಮೇಲೆ ಸ್ಟಾರ್ಟ್ ಆಗಿದೆ. 12 ಗಂಟೆ ಮೇಲೆ ಆಗಿದೆ.
ಎಷ್ಟು ಜನಕ್ಕೆ ಮಾಡಿದ್ದಾರೆ? 120 ಜನಕ್ಕೆ ಮಾಡಿದ್ದಾರೆ. ಎಷ್ಟು ಗಂಟೆವರೆಗೂ ಮಾಡಿದ್ರು? ಇಲ್ಲ 2:30ಗೆ ಮಾಡಿ ಬಂದ್ ಮಾಡಿಬಿಟ್ರು. ನೀವು ಊಟ ಮಾಡಿ ಬನ್ನಿ ಅಂದ್ರು. ಅವಾಗ ಕ್ಯಾನ್ಸಲ್ ಮಾಡಿಲ್ಲ, ಏನೂ ಇಲ್ಲ. 2:30ಗೆ ಊಟ ಮಾಡಿ ಬನ್ನಿ, 3 ಗಂಟೆ ಅನ್ನೋದ್ರಾಗ ಬೇಗ ಬನ್ನಿ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ 3 ಗಂಟೆ ಆದಮೇಲೆ 3:05 ಆಯ್ತು, 1 ಆಯ್ತು, 4 ಆಯ್ತು, ಸ್ಟಾರ್ಟ್ ಮಾಡ್ತಾನೆ ಇಲ್ಲ. ಆಮೇಲೆ ನಾವೆಲ್ಲ ಕೇಳಕತ್ತಿದ್ಮೇಲೆ ಹಿಂಗಿದೆ ಅಂತ ಮೇಲೆ ಹೋಗಿ ನಾವು ಡಿಸ್ಕಸ್ ಮಾಡಿ ಬಂದರು. ಆಮೇಲೆ ಇದು 50% ಅಂತ ಲಾಸ್ಟಿಗೆ ಇನ್ನು ಇಲ್ಲಿವರೆಗೂ ಬಂದ್ವಿ. ಏನು ಹೋದ ತಿಂಗಳು ಹಿಂಗಾಯ್ತು, ಈ ತಿಂಗಳಾಯ್ತು, ಮುಂದಿನ ಮತ್ತು ಪ್ರತಿ ತಿಂಗಳು 27-28 ಬಂದೇ ಬರ್ತಾವ. ಇವ್ರು ಹಿಂಗೆ ಪೋಸ್ಟ್ಪೋನ್ ಮಾಡ್ಕೋತಾ ಹೋಗ್ತಾರೆ. ನಾವು ಅಷ್ಟು ದೂರಿಂದ ಬಂದು ಏನು ಪ್ರಯೋಜನ ಹೇಳಿ? ಎಲ್ಲ ಬಿಟ್ಟು ಬಂದಿರ್ತೀವಿ. ಈಗ ಕೌನ್ಸಿಲಿಂಗ್ ಮಾಡಿಲ್ಲ, ಏನು ಮಾಡ್ಬೇಕಂತ ಮಾಡಿದ್ರು ಮುಂದೆ ನೀವು? ನಮಗೆ ಇವತ್ತು ಕೌನ್ಸಿಲಿಂಗ್ ಕೊಡ್ಬೇಕು ಅವರು. ಕೊಡದೇ ಇದ್ರೆ ಮುಂದೆ ನಾವು ಇಲ್ಲೇ ಕೂಡ್ತೀವಿ, ಎಲ್ಲರೂ ರೆಡಿ ಅದಾರೆ, ಇಲ್ಲೇ ಕೂತ್ ಬಿಡ್ತೀವಿ. ಯಾವಾಗ ಕೊಡ್ತಾರೆ ಕೊಡ್ಲಿ ಅಂತ, ಇಷ್ಟೇ ನಮ್ದು. ನಮ್ಮೇಲೂ ಭಾರತೀಯ ಸ್ವರ್ಗಮಿ ಅಂತ.